ಮಾಡಿದ್ದು. ನಾವು ಆ ಪ್ರತಿಭಟನೆಯಲ್ಲಿ ಸತ್ಯ ಸಂಗತಿಗಳನ್ನು ಜನರ ಮುಂದೆ ತಂದಿದ್ದೇವೆ. ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಎಲ್ಲ ಕೊಟ್ಟಿದ್ದೇವೆ. ರಾಹುಲ್ ಗಾಂಧಿ ನಶೆಯಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರು ಈ ರೀತಿ ಅವರ ಕೆಲಸಕ್ಕಾಗಿ ಮುಂದುವರಿಸಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿಕೆಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಸಿದ್ಧಾಂತ ವಿಚಾರದ ಬದ್ಧತೆಯಲ್ಲಿ ಯಾವತ್ತೂ ಕೂಡ ರಾಜ್ಯದ ಎಂಬುದನ್ನು ನಾನು ನಿನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಕೂಡ ತಿಳಿಸಿದ್ದೇನೆ. ಸುಧಾರಣೆ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರ ಪಕ್ಷದವರು ಮಾಡಬೇಕು ಎಂದು ಜವಾಬ್ದಾರಿ ಸಭೆಯವರು ಜವಾಬ್ದಾರಿ ನಿರ್ವಹಿಸಬೇಕಾಗ್ತದೆ, ಕುರ್ಚಿಗೆ ನ್ಯಾಯ ಕೊಡಬೇಕಾಗ್ತದೆ. ಅದಕ್ಕಾಗಿ ಈ ದೇಶದಲ್ಲಿ ಮುಸ್ಲಿಮಲ್ಲ ಕನ್ನಡ ಮೂಲಕ ಸಿಟಿದೇವಿ ಮೇಲೆ ಮಾಡಲಿಕ್ಕೆ ಮುಮ್ಮೇಲೆ ಮಾಡಲಿಕ್ಕೆ ನಾವೆಲ್ಲ ಸರ್ಕಾರದಲ್ಲಿ ಹೋರಾಟದ ಮೂಲಕ ಸಮಾಜದ ಒಂದು ಧ್ವನಿಯಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಸಮಾಜ ಧ್ವನಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸಹಿಸಲಾಗದೆ ಇವತ್ತು ಮಟ್ಟಕ್ಕೆ ಆತ್ಮಸ್ಥೈರ್ಯ ವೃದ್ಧಿಸಬೇಕು ಎಂಬ ದೃಷ್ಟಿಯಲ್ಲಿ ಪ್ರಮುಖರನ್ನು ಗುರುತಿಸಿ ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಿ ಅವರ ನಿಂದೆಗೆ ಹಾಕುವಂಥ ಪ್ರಯತ್ನ ಇದೆ. ಇದರಿಂದಾಗಿ ಈ ರೀತಿಯ ಕೇಸ್ಗಳಲ್ಲಿ ನಿಂದೆಗೆ ಹಾಕುವಂಥ ಯಾವುದೇ ವಿಚಾರ ಹಿಂದಿಲ್ಲ. ನಿನ್ನೆದಾಗಿ ನೋಡಿರ್ಬೋದು ನಮ್ಮ ಪಿಯೋಲಗಳ ಮೇಲೆ ಹಲ್ಲೆ ಮಾಡಿ ಬಿಜೆಪಿಯಲ್ಲಿ 2 ವಾರದ ಹಿಂದೆ ಈ ನಮ್ಮ ಶಿವಾಜಿನಗರದಲ್ಲಿ ಬೆಂಗಳೂರು ಕಾಂಪಿಟೇಷನ್ನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಆಗ ಕಣ್ಣುಮುಚ್ಚಿ ಕೂತಂಥ ಕಾಂಗ್ರೆಸ್ಸಿಗರು ಇವತ್ತು ನಮ್ಮ ಮೇಲೆ ಬೇಯಿಸಲಿಕ್ಕಾಗಿ ಇವತ್ತು ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತೇವೆ. ಇವತ್ತು ತಾನೇ ನಾನು ಉಡುಪಿಯಿಂದ ಬಂದಾಗ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ನಾನು ಯಾವುದೇ ಹೇಳಿಕೆಗಳಿಗೆ ಸ್ವಾಗತ ಅಂತ ಹೇಳಿದ್ರೆ ಯಾವುದೇ ತನಿಖೆಗೂ ಕೂಡ ನಾನು ನನ್ನ ಸಮಯವನ್ನು ಬೇಕಿದ್ರೆ ಅದರಿಂದ ಒಟ್ಟಾರೆ ನಮಗೆ ದೇಶದಲ್ಲಿ ಸುಧಾರಣೆ ಆಗಬೇಕು. ಜನರ ವಿದ್ಯಾರ್ಥಿಗಳ ಮನಸ್ಸಿನ ವಿಷಬೀಜವನ್ನು ಮುಗಿಸಬೇಕು. ಅಭಿವೃದ್ಧಿ ಪರ ಕೈಯಾಗಿ ಜೋಡಿಸುವಂಥ ಕೆಲಸವನ್ನು ಅಂತ ಹೇಳಿದ್ರೆ ನಿಜವಾಗಿ ರಾಜ್ಯ ಸರ್ಕಾರ ಅಭಿವೃದ್ಧಿಯ ಮೂಲಕ ಜನರಿಗೆ ಒಂದು ಉತ್ತರವನ್ನು ಕೊಡುವಂಥದ್ದಾಗಲಿ, ಬಂಧನದ ಮೂಲಕ ಉತ್ತರ ಕೊಡುವಂಥದ್ದು ಜನರು ಸಹಿಸುವಂಥದ್ದು. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿರ್ಬೋದು, ಕರಾವಳಿಯ 3 ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಮ್ಮ ಉಡುಪಿ ಮತ್ತು ಮಂಗಳೂರಿಗೆ ಕಳೆದ 3 ವರ್ಷದಲ್ಲಿ ಯಾವ ಮಟ್ಟದಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿಗೆ ಯಾವ ರೀತಿ ಸಹಕಾರವನ್ನು ಮಾಡಿದ್ದಾರೆ. ಈ ಫ್ಲಡ್ ಡ್ಯಾಮೇಜ್ ಇರ್ಬೋದು, ಇನ್ನಿತರ ಸಂದರ್ಭದಲ್ಲಿ ಒಂದು ಕಿಂಚಿನ ಅನುದಾನ ಬಿಡುಗಡೆ ಮಾಡುವಲ್ಲಿ ಒಂದು ಸರ್ಕಾರ ಮುಂದೆ ಆಗಿದೆ. ಇವತ್ತು ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಉಡುಪಿ ಜಿಲ್ಲೆ SSLC ಸಾಧನೆ ತಾನೇ ನಾವು ಮಾಧ್ಯಮದ ಮೂಲಕ ನೋಡಿರ್ಬೋದು. ಇವತ್ತು ಬಹಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಶಾಲಾ ಕಟ್ಟಡಗಳಿಗೆ ಸೋರಿಕೆಗಳಾಗ್ತಾ ಉಂಟು. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಕರ ನೇಮಕ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರಿಲ್ಲ. ಶಿಕ್ಷಕರಿಗೆ ಸಂಬಳ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಒಟ್ಟಾರೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಕಾಳಜಿ ಇಟ್ಟಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡುವ ಮೂಲಕ ಪ್ರಥಮ ಆದ್ಯತೆ ಕೊಟ್ಟು ಶಿಕ್ಷಣಕ್ಕೆ ಒಂದು ವಿಶೇಷವಾದ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಕೆಲಸ ಕಾರ್ಯವನ್ನು ಮಾಡಿ ನಿಜವಾದ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನು ತೋರಿಸ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತವಾಗಿ ಅದರ ಬಗ್ಗೆ ನಾವು ಕಮೆಂಟ್ಸ್ ಮಾಡಲಿಕ್ಕೆ ಹೋಗುದಿಲ್ಲ. ಈ ರೀತಿಯ ನಮ್ಮ ಸಿದ್ಧಾಂತದಲ್ಲಿ ನಾವು ರಾಜ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಯೋಗ ಮಾಡಿದ್ರು ಕೂಡ ನಾವು ಸಿದ್ಧಾಂತದ ಬದ್ಧತೆಯಲ್ಲಿ ರಾಜ್ ಮಾಡಬೇಕು. ಹೀಗಾಗಿ ನಮ್ಮ ಗುರಿ ಏನಿತ್ತು, ನಮ್ಮ ಸಂಕಲ್ಪ ಏನಿತ್ತು, ನಮ್ಮ ಉದ್ದೇಶ ಇರ್ತದೆ, ನಾವು ಇದೇ